ನಮಸ್ಕಾರ. ಇವತ್ತಿನ ವಿಡಿಯೋದ ವಿಶೇಷ ಟೈಟನ್ ಷೇರುಗಳಲ್ಲಿ ಭಾರಿ ಲಾಭ, ಒಂದೇ ದಿನದಲ್ಲಿ 5% ಮೇಲೆ. ಟೈಟನ್ ಷೇರು ಇವತ್ತು 5% ಮೇಲೆ ಹೋಯಿತು. ನಿಫ್ಟಿ 50 ಇಂಡೆಕ್ಸ್ ಕೆಳಗೆ ಬಿದ್ದದ್ದು ಕೊನೆಗೆ ಫ್ಲಾಟ್ ಆಗಿ ಕ್ಲೋಸ್ ಆಯಿತು. ಟೈಟನ್ ಷೇರುಗಳಲ್ಲಿ ಇವತ್ತು ದೊಡ್ಡ ರ್ಯಾಲಿ ಆಗಲಿಕ್ಕೆ ಕಾರಣ ನಿನ್ನೆ ಸಾಯಂಕಾಲ ಅವರು ಅವರ ಎರಡನೆಯ ಕ್ವಾರ್ಟರ್ ಜುಲೈ ಟು ಸೆಪ್ಟೆಂಬರ್ 2022 ಅದರ ರಿಸಲ್ಟ್ ಅನ್ನು ಘೋಷಿಸಿದ್ರು. ಮತ್ತೆ ಬೇಕಾದಷ್ಟು ಪ್ರಾಫಿಟ್ ಇತ್ತು, ಮೋರ್ ದೆನ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಇತ್ತು. ಅದರಿಂದಾಗಿ ಟೈಟನ್ ಸ್ಟಾಕ್ 5% ಮೇಲಕ್ಕೆ ಹೋಗಿ ಇವತ್ತು ಕ್ಲೋಸಿಂಗ್ 2731ಕ್ಕೆ ಹೋಯಿತು. ಅದು ಲೈಫ್ ಟೈಮ್ ಹೈ ಟೈಟನ್ ಶೇರ್ ಇದ್ದು. ಈಗ ಟೈಟನ್ ಕಂಪನಿಯ ಸೇಲ್ಸ್ ಗ್ರೋತ್ ಸೆಗ್ಮೆಂಟ್ ವೈಸ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದು ಜ್ಯುವೆಲರಿ ಸೆಗ್ಮೆಂಟ್. ಮತ್ತೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಕ್ವಾರ್ಟರ್ ಅಲ್ಲಿ 18% ಮೇಲಕ್ಕೆ ಹೋಗಿದೆ. ಹೊಸ ಸ್ಟೋರ್ಗಳು ಎಡಿಷನ್ ಜುಲೈ ಸೆಪ್ಟೆಂಬರ್ 2022ರಲ್ಲಿ 25 ಮೇಲಕ್ಕೆ ಹೋಗಿದೆ. ಟೋಟಲ್ ಸ್ಟೋರ್ಸ್ ಈಗ 488 ಆಯಿತು. ಮತ್ತು ಅದೇ ತರನೇ ಎರಡನೆಯ ಸೆಗ್ಮೆಂಟ್ ವಾಚಸ್ ಅಂಡ್ ವೇರಬಲ್ಸ್, ಇಲ್ಲಿ 20% ಮೇಲಕ್ಕೆ ಹೋಗಿದೆ. ಇದೇ ಕ್ವಾರ್ಟರ್ಗೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಮತ್ತೆ ಸ್ಟೋರ್ಸ್ 23 ಮೇಲಕ್ಕೆ ಹೋಗಿದೆ. ಟೋಟಲ್ ಸ್ಟೋರ್ಸ್ ಸದ್ಯಕ್ಕೆ 905 ಆಗಿದೆ. ಮತ್ತೆ ಮೂರನೆಯ ಸೆಗ್ಮೆಂಟ್ ಐವೇರ್, ಅದರಲ್ಲಿ ಕಳೆದ ವರ್ಷದ ಇದೇ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ 7% ಮೇಲಕ್ಕೆ ಹೋಗಿದೆ. ಹೊಸ ಸ್ಟೋರ್ಗಳು 38, ಟೋಟಲ್ ಸ್ಟೋರ್ಸ್ 827 ಆಗಿದೆ. ಅಲ್ಲಿಗೆ ಟೈಟನ್ ನ ಟೋಟಲ್ ಗ್ರೋತ್ ಈ ವರ್ಷ 18% ಮೇಲಕ್ಕೆ ಹೋಗಿದೆ. ಟೈಟನ್ ಕಂಪನಿಯವರು ಇದೀಗ ಹಬ್ಬದ ಸೀಸನ್ ಆದ್ರಿಂದ ನವರಾತ್ರಿಯಿಂದ ಈ ವರ್ಷದ ಕೊನೆವರೆಗೂ ಇನ್ನೂ ಮತ್ತೆ ಜಾಸ್ತಿ ಸೇಲ್ಸ್ ಆಗೋ ಸಂಭವ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಅಷ್ಟೇ ಅಲ್ಲದೆ ಬೇಕಾದಷ್ಟು ಮದುವೆಗಳಾಗ್ತವೆ ಅಕ್ಟೋಬರ್ ಟು ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ. ಆಗ್ಲೂ ಕೂಡ ಸೇಲ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಯಾವ ತರದಲ್ಲಿ ಟೈಟನಿಗೆ ಜ್ಯುವೆಲರಿ ಸೆಕ್ಷನ್ ಅಲ್ಲಿ ಪ್ರಾಫಿಟ್ ಆಗಿದೆಯೋ ಅದೇ ತರ ಕಲ್ಯಾಣ್ ಮತ್ತು PC ಜ್ಯುವೆಲರ್ಸ್ ಕೂಡ ಜಾಸ್ತಿ ಲಾಭ ಮಾಡಿದ್ದಾರೆ ಅಂತ ಒಂದು ವರ್ತಮಾನ ಇದೆ. 2020-21ರಲ್ಲಿ ಕೊರೋನಾದಿಂದಾಗಿ ಬೇಕಾದಷ್ಟು ರಿಸ್ಟ್ರಿಕ್ಷನ್ ಇತ್ತು ಅಂಗಡಿಗಳನ್ನು ಓಪನ್ ಮಾಡಲಿಕ್ಕೆ. ಇದೀಗ ಈ ವರ್ಷ ಯಾವ ರಿಸ್ಟ್ರಿಕ್ಷನ್ ಇಲ್ಲದೆ ಅಂಗಡಿಗಳು ಓಪನ್ ಆದ್ರಿಂದ ಭಾರಿ ಸೇಲ್ಸ್ ಕಂಡು ಬರ್ತಾ ಇದೆ. ಮತ್ತೆ ಬಹಳ ವರ್ಷಗಳಿಂದ ಆಗದೇ ಇದ್ದಂತ ಬಿಸ್ನೆಸ್ ಈಗ ಆಗ್ತಾ ಇದೆ. ಟೈಟನ್ ಕಂಪನಿಯ ಇನ್ನೊಂದು ಘೋಷಣೆ, ಅವರ ಅಂಗಡಿಗಳಿಗೆ ವಾಕ್ ಇನ್ ಜಾಸ್ತಿ ಆಗಿದೆ. ವಾಚಸ್ ಮತ್ತು ವೇರಿಯಬಲ್ ಡಿವಿಷನ್ ಕೂಡ ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ರೆವೆನ್ಯೂ ಅನ್ನು ಪ್ರೊಡ್ಯೂಸ್ ಮಾಡಿದ್ದಾವೆ. ಅಷ್ಟೇ ಅಲ್ಲ, ಟೈಟನ್ ಹೊಸ ನಗರಗಳಿಗೆ ಕಾಲಿಡ್ತಾ ಇದೆ. ಮಧುರೈ, ಹುಬ್ಳಿ, ಧನ್ಬಾದಿಗೆ ಈಗಾಗಲೇ ಕಾಲಿಟ್ಟಿದೆ. ಮತ್ತೆ ಇನ್ನೊಂದಷ್ಟು ಹೊಸ ಟೈರ್ 2 ಸಿಟೀಸ್ ಅಲ್ಲಿರುವ ನಗರಗಳಿಗೆ ಕಾಲಿಡುವಂತ ಎಲ್ಲ ಸಂಭವಗಳು ಇದ್ದಾವೆ. ಟೈಟನ್ ಅವರ ಅನೌನ್ಸ್ಮೆಂಟ್ ಪ್ರಕಾರ ಡಿಜಿಟಲ್ ಸೇಲ್ಸ್ ಕೂಡ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಮತ್ತೆ ಮೇಲಕ್ಕೆ ಹೋಗಿದೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನ ಆನ್ಲೈನ್ ಅಲ್ಲಿ ಜ್ಯುವೆಲರಿಗಳನ್ನು ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಟೈಟನ್ ಅವರ ಪ್ರಿಲಿಮಿನರಿ ಒಂದು ಘೋಷಣೆ. ಇಷ್ಟು ಪ್ರಾಫಿಟ್ ಆಗಿದೆ ಅಂತ. ಮುಂದಿನ ದಿನಗಳಲ್ಲಿ ಟೈಟನ್ ಅವರದು ರಿಸಲ್ಟ್ ಬಂದಾಗ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಾಗ ಆಗ ಇನ್ನಷ್ಟು ವಿವರಗಳು ನಮಗೆ ದೊರೆಯಲಿದೆ. ಈಗ ನಿಮ್ಮ ಲೆಕ್ಕಕ್ಕಾಗಿ, ನಿಮ್ಮ ಮಾಹಿತಿಗಾಗಿ ಟೈಟನ್ ಕಂಪನಿಯ ಸ್ಟಾಕ್ ರಿಟರ್ನ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. CAGR ಪರ್ಫಾರ್ಮೆನ್ಸ್ ಜನವರಿ 2000ದಿಂದ ಲೆಕ್ಕ ತಗೊಂಡ್ರೆ ಪ್ರತಿ ವರ್ಷ 30% ಮೇಲಕ್ಕೆ ಹೋಗಿದೆ. 10 ವರ್ಷದ CAGR ತಗೊಂಡ್ರೆ 26% ಮೇಲಕ್ಕೆ ಹೋಗಿದೆ. 5 ವರ್ಷದ CAGR ತಗೊಂಡ್ರೆ 36% ಮೇಲಕ್ಕೆ ಹೋಗಿದೆ. 3 ವರ್ಷದ CAGR ತಗೊಂಡ್ರೆ 29% ಪ್ರತಿ ವರ್ಷ ಮೇಲಕ್ಕೆ ಹೋಗಿದೆ. ಟೈಟನ್ ಕಂಪನಿ ಜ್ಯುವೆಲರಿ ಮತ್ತು ವಾಚಸ್ ಅಲ್ಲಿ ಲೀಡರ್ ಆಗಿದೆ ಕಳೆದ 15-20 ವರ್ಷ ಮತ್ತು ಕಂಟಿನ್ಯೂಸ್ ಆಗಿ ಮತ್ತೆ ಮೇಲಕ್ಕೆ ಹೋಗ್ತಾ ಇದೆ. ಬಹಳ ಜನ ಹೂಡಿಕೆದಾರರ ಮನಸ್ಸಿನಲ್ಲಿ ಒಂದು ತಪ್ಪು ಕಲ್ಪನೆ ಮತ್ತು ತಪ್ಪು ತಿಳುವಳಿಕೆ ಏನು ಅಂತಂದ್ರೆ, ನಾವು ಈಗಾಗಲೇ ಕಾಸ್ಟ್ಲಿ ಆಗಿರುವ ಷೇರು, ಈಗಾಗಲೇ ಡೆವಲಪ್ ಆಗಿರುವ ಷೇರುಗಳನ್ನು ತಗೊಂಡ್ರೆ ಅದು ಮುಂದಿನ ದಿನಗಳಲ್ಲಿ ಜಾಸ್ತಿ ಮೇಲಕ್ಕೆ ಹೋಗಲ್ಲ, ಏನಿದ್ದರೂ ಚೀಪ್ ಆಗಿರುವ ಷೇರುಗಳನ್ನು ಹುಡುಕಿ ಕೊಂಡುಕೊಳ್ಳೋಣ. ತಪ್ಪು. ಎಲ್ಲಿಯವರೆಗೆ ಒಂದು ಕಂಪನಿಯ ಸೇಲ್ಸ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸ್ಕೋಪ್ ಇದೆಯೋ ಅಲ್ಲಿಯವರೆಗೆ ಆ ಷೇರು ಮೇಲಕ್ಕೆ ಹೋಗ್ತಾ ಇರುತ್ತೆ. ಮತ್ತೆ ಎಲ್ಲಿಯವರೆಗೆ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾ ಇರುತ್ತೋ ಅಲ್ಲಿಯವರೆಗೆ ಈ ಕಂಪನಿಗಳಿಗೆ ಡೆವಲಪ್ಮೆಂಟ್ಗೆ ಸ್ಕೋಪ್ ಇದೆ. ಕಳೆದ 2 ವರ್ಷದಲ್ಲಿ ಭಾರತದ ಮಾರುಕಟ್ಟೆ ಗ್ಲೋಬಲ್ ಮಾರುಕಟ್ಟೆಗಳಿಗೆ ಕಂಪೇರ್ ಮಾಡಿದ್ರೆ
ಜಾಸ್ತಿ ಔಟ್ ಪರ್ಫಾರ್ಮ್ ಮಾಡಿದೆ. ಅಂದ್ರೆ ಭಾರತದ ಮಾರುಕಟ್ಟೆ ಜಾಸ್ತಿ ಮೇಲಕ್ಕೆ ಹೋಗಿದೆ, ಬಾಕಿದು ಅಷ್ಟು ಮೇಲಕ್ಕೆ ಹೋಗಿಲ್ಲ. ಮತ್ತೆ ಮಾರುಕಟ್ಟೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಇದರ ಅಡ್ವಾಂಟೇಜ್ ಅನ್ನು ತಗೊಳ್ಳದೇ ಇದ್ರೆ ಅದು ಶುದ್ಧ ತಪ್ಪು. ಹೂಡಿಕೆದಾರರು ಇಂತಹ ಉತ್ತಮವಾದ ಕಂಪನಿಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಹಣವನ್ನು ಹಾಕೊಂಡು 3 ತಿಂಗಳಿಗೊಮ್ಮೆ ನಾನು ಆ ಕಂಪನಿಯ ಪ್ರಾಫಿಟ್ ಲಾಸ್ ಅನ್ನು ನೋಡ್ಕೊಂಡು ಹೋಗ್ತೇನೆ, ಮಾನಿಟರ್ ಮಾಡ್ತೇನೆ ಅಂತಂದ್ರೆ ನಿಮಗೆ ದೊಡ್ಡ ಮೊತ್ತದಲ್ಲಿ ಹಣ ಬರುವುದು ಮುಂದಿನ ದಿನಗಳಲ್ಲಿ ಶತಸಿದ್ಧ. ಈಗ HDFC ಬ್ಯಾಂಕಿನ ರಿಸಲ್ಟ್ಸ್ ಬಗ್ಗೆ ಬರ್ತಾ ಇದ್ದೇನೆ. 3 ದಿನಗಳ ಕೆಳಗೆ ಅವರು ಬಿಸ್ನೆಸ್ ಅಪ್ಡೇಟ್ ಅನ್ನು ಅನೌನ್ಸ್ ಮಾಡಿದ್ರು. ಜುಲೈ ಸೆಪ್ಟೆಂಬರ್ 2022 ರಿಸಲ್ಟ್. ಇದು ಕೇವಲ ಪ್ರಿಲಿಮಿನರಿ ಇನ್ಫಾರ್ಮೇಶನ್. ಮುಂದಿನ ದಿನಗಳಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಾಗ ಮತ್ತಷ್ಟು ಡೀಟೇಲ್ಸ್ ಹೊರಗೆ ಬರಲಿವೆ. ಈಗ HDFC ಬ್ಯಾಂಕಿನ ಬಿಸ್ನೆಸ್ ಪ್ಯಾರಾಮೀಟರ್ಸ್ ಅಡ್ವಾನ್ಸಸ್ ಜುಲೈ ಸೆಪ್ಟೆಂಬರ್ 2021 ಕ್ವಾರ್ಟರ್ ಅಲ್ಲಿ 11,98,800 ಕೋಟಿ, ಮತ್ತೆ ಜುಲೈ ಸೆಪ್ಟೆಂಬರ್ 2022ರಲ್ಲಿ 14,80,000 ಕೋಟಿ, ಮತ್ತೆ ಅಭಿವೃದ್ಧಿ 23.5%. ಡಿಪಾಸಿಟ್ ಅಲ್ಲಿ ಕೂಡ 19% ಮೇಲಕ್ಕೆ ಹೋಗಿದೆ. ಕಳೆದ ವರ್ಷದ ಇದೇ ಕ್ವಾರ್ಟರ್ನ ಕಂಪೇರ್ ಮಾಡಿದ್ರೆ ಆವಾಗ 14,63,000 ಇತ್ತು, ಈಗ 16,73,500 ಕೋಟಿ ಆಗಿದೆ. ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್, ಕಾಸಾ ರೇಷಿಯೋ ಮೊದಲಿದ್ದದ್ದು 46.8, ಈಗ 45% ಆಗಿದೆ. HDFC ಬ್ಯಾಂಕಿನಲ್ಲಿ ಕೂಡ ಒಳ್ಳೆಯ ಅಭಿವೃದ್ಧಿ ಆಗಿದೆ. ಕಳೆದ 2 ವರ್ಷಗಳಿಂದ HDFC ಬ್ಯಾಂಕಿನ ರೇಟು ಮೇಲಕ್ಕೆ ಹೋಗ್ತಾ ಇಲ್ಲ. ರಿಸಲ್ಟ್ಸು ಬಹಳ ಚೆನ್ನಾಗಿದೆ, ಮತ್ತೆ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ. ಎಲ್ಲಿಯವರೆಗೆ ಒಂದು ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆಯೋ ಅಲ್ಲಿಯವರೆಗೆ ಆ ಕಂಪನಿ ಅಪ್ರಿಷಿಯೇಟ್ ಆಗದಿದ್ರು ಕೂಡ ನೀವು ತಗೊಳ್ತಾ ಹೋದ್ರೆ ಮುಂದೊಂದು ದಿನ ಆ ರಿಸಲ್ಟು ಆ ಶೇರ್ ನಲ್ಲಿ ಕಾಣಲೇಬೇಕು. ಇದಕ್ಕೆ ಒಂದು ಜ್ವಲಂತ ಉದಾಹರಣೆ ITC ಷೇರುಗಳು. ಒಂದು ಅಂದಾಜು 3-4 ವರ್ಷ ಕನ್ಸಾಲಿಡೇಷನ್ ಆಗ್ತಾ ಇತ್ತು, ಸ್ಟ್ಯಾಗ್ನೇಷನ್ ಫೇಸ್ ಅಲ್ಲಿ ಇತ್ತು. ಸದ್ಯಕ್ಕೆ 200 ರೂಪಾಯಿಂದ ಅಂದಾಜು 340-350 ರೇಂಜಿಗೆ ಹೋಗಿದೆ. ಬಹಳ ಪ್ರಾಫಿಟ್ ಬಂದಿದೆ. ಈಗ HDFC ಬ್ಯಾಂಕಿನ ಸ್ಟಾಕ್ ರಿಟರ್ನ್ಸ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. CAGR ಜನವರಿ 2000ದಿಂದ 20%, 10 ವರ್ಷದ CAGR 16%, 5 ವರ್ಷದ CAGR 10%, 3 ವರ್ಷದ CAGR 6%. ಈ ವಿಡಿಯೋ ನೋಡಿದ ಮೇಲೆ ವಿಡಿಯೋ ಉಪಯುಕ್ತ ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದ್ರೆ ಯೂಸ್ಫುಲ್ ಅಂತ ಟೈಪ್ ಮಾಡಿದ್ರೆ ನಮಗೆ ಬೆನ್ನು ತಟ್ಟಿದ ಹಾಗಾಗುತ್ತೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋಗಳು ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಕನ್ನಡಿಗರ ಸೇವೆ ಮಾಡಬೇಕು ಅಂತಂದ್ರೆ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.